ಎಲ್ಲರಿಗೂ ಶುಭೋದಯಗಳು. ನನ್ನ ಹೆಸರು ಗಾನವಿ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸ್ವಾತಂತ್ರ್ಯ ಜ್ಯೋತಿ ಪ್ರೌಢಶಾಲೆ ರಂಗಾಪುರ ಹೊಳಲ್ಕೆರೆ ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಇಂದು ನಾವು ಸೂಕ್ಷ್ಮ ಜೀವಿಗಳು, ಮಿತ್ರ ಮತ್ತು ಶತ್ರು ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ಕಿರುನಾಟಕ ಪ್ರದರ್ಶಿಸುತ್ತೇವೆ. ನನ್ನ ಗೆಳೆಯ ಗೆಳತಿಯರು ತಮ್ಮ ಪಾತ್ರವನ್ನು ಪರಿಚಯಿಸಿಕೊಳ್ಳುತ್ತಾರೆ. ನನ್ನ ಹೆಸರು ವರ್ಷಿತಾ ಅರ್ಕೆ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಉಪಯುಕ್ತ ಬ್ಯಾಕ್ಟೀರಿಯಾ. ನನ್ನ ಹೆಸರು ಲಿಟಿಸ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಹಾನಿಕಾರಕ ಬ್ಯಾಕ್ಟೀರಿಯಾ. ನನ್ನ ಹೆಸರು ತನುಷ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶಿಲೀಂಧ್ರ. ನನ್ನ ಹೆಸರು ಮಂಜುನಾಥ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಪ್ರೋಟೋಜೋವಾ. ನನ್ನ ಹೆಸರು ಯಶವಂತ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ಶೈವಲ. ನನ್ನ ಹೆಸರು ದೀಕ್ಷಿತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಪಾತ್ರ ವೈರಸ್. ನಮ್ಮ ಸುತ್ತಮುತ್ತ ಅನೇಕ ಸೂಕ್ಷ್ಮ ಜೀವಿಗಳು ಇರುತ್ತವೆ. ಸೂಕ್ಷ್ಮ ಜೀವಿಗಳು 5 ಪ್ರಮುಖ ಗುಂಪುಗಳಾಗಿ ವರ್ಗೀಕರಿಸಲಾಗಿದೆ. ಅವುಗಳೆಂದರೆ ಬ್ಯಾಕ್ಟೀರಿಯಾ, ಶಿಲೀಂಧ್ರ, ಪ್ರೋಟೋಜೋವಾ, ಶೈವಲ ಮತ್ತು ವೈರಸ್. ಇವು ಮೊದಲನೆಯದಾಗಿ ಬ್ಯಾಕ್ಟೀರಿಯಾ. ನಾನು ಉಪಯುಕ್ತ ಬ್ಯಾಕ್ಟೀರಿಯಾ. ನಾನು ದಂಡಾಕಾರ ಮತ್ತು ದುಂಡಾಕಾರದಲ್ಲಿ ಇರುತ್ತೇನೆ. ನನ್ನಿಂದಲೇ ಹಾಲು ಮೊಸರಾಗುತ್ತದೆ. ನಾನು ವಾತಾವರಣದಲ್ಲಿರುವ ನೈಟ್ರೋಜನ್ ಅನ್ನು ಸಸ್ಯಗಳಿಗೆ ಒದಗಿಸುತ್ತೇನೆ. ನಾನು ಸಸ್ಯ ಮತ್ತು ಪ್ರಾಣಿಜನ್ಯ ಪದಾರ್ಥಗಳನ್ನು ವಿಘಟಿಸಿ ಪರಿಸರವನ್ನು ಸ್ವಚ್ಛಗೊಳಿಸುತ್ತೇನೆ. ನಾನು ಸತ್ತ ಸಸ್ಯ ಮತ್ತು ಪ್ರಾಣಿಗಳನ್ನು ಸಹ ವಿಘಟಿಸಿ ಸಾವಯವ ಸರಳ ಪದಾರ್ಥಗಳಾಗಿ ಪರಿವರ್ತಿಸುತ್ತೇನೆ. ನನ್ನ ಹೆಸರು ಹಾನಿಕಾರಕ ಬ್ಯಾಕ್ಟೀರಿಯಾ. ನಾನು ಜನರಿಗೆ ರೋಗಗಳನ್ನು ಉಂಟು ಮಾಡುತ್ತೇನೆ. ನಾನು ಗಾಳಿಯ ಮೂಲಕ, ನೀರಿನ ಮೂಲಕ, ಸಂಪರ್ಕದ ಮೂಲಕ ಹರಡುತ್ತೇನೆ. ನಾನು ಕ್ಷಯಕಾಲದ ವಿಷಮ ಶೀತ ಜ್ವರ, ರೇಬಿಸ್, ಆಂಥ್ರಾಕ್ಸ್ ಇತ್ಯಾದಿ ರೋಗಗಳನ್ನು ಹರಡುತ್ತೇನೆ. ಈಗ ನನ್ನ ಗೆಳತಿ ತನುಜ ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ನಾನು ಶಿಲೀಂಧ್ರ. ನಾನು ಎಲ್ಲಿ ತೇವಾಂಶ ಇರುತ್ತದೆಯೋ ಅಲ್ಲಿ ನಾನು ಬೇಗ ಹರಡುತ್ತೇನೆ. ನಮ್ಮ ಸದಸ್ಯರಲ್ಲಿ ಒಬ್ಬರಾದ ಈಸ್ಟ್ ಇವರನ್ನು ಬ್ರೆಡ್ ಮತ್ತು ಕೇಕ್ ತಯಾರಿಕೆಯಲ್ಲಿ ಬಳಸುತ್ತಾರೆ. ಇವರನ್ನು ವಾಣಿಜ್ಯ ಬಳಕೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮದ್ಯ ಮತ್ತು ವೈನ್ ಮತ್ತು ಅಸಿಟಿಕ್ ಆಮ್ಲ ಅಥವಾ ವಿನೆಗರ್ ಉತ್ಪಾದನೆಯಲ್ಲಿ ಬಳಸುತ್ತಾರೆ. ನಮ್ಮನ್ನು ಔಷಧಿಗಳ ತಯಾರಿಕೆಯಲ್ಲೂ ಕೂಡ ಬಳಸುತ್ತಾರೆ. ನಾವು ಕೂಡ ಕಡಿಮೆ ಇಲ್ಲ. ನಾವು ಸಹ ಸಸ್ಯಗಳು ಮತ್ತು ಪ್ರಾಣಿಗಳ ತುರಿಕೆ, ಇಸುಬು ರೋಗ ಉಂಟು ಮಾಡುತ್ತೇವೆ. ಸಸ್ಯಗಳು ಗೋಧಿಯ ತುಪ್ಪ ರೋಗ ಮುಂತಾದ ರೋಗಗಳಿಗೆ ಕಾರಣವಾಗಿರುತ್ತೇವೆ. ಈಗ ನನ್ನ ಗೆಳೆಯ ಮಂಜುನಾಥನವರು ತಮ್ಮ ಪಾತ್ರವನ್ನು ಅಭಿನಯಿಸಲು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ನನ್ನ ಹೆಸರು ಪ್ರೋಟೋಜೋವಾ. ಅಮೀಬಾ, ಪರಮೇಶಿಯಂ, ಮ್ಯೂಗಿನ್, ಉರುಳಿನ ಅವರೆಲ್ಲ ನನ್ನ ಗೆಳೆಯರೇ. ನಾನು ಪ್ರಾಣಿಗಳಲ್ಲಿ ಎಂಟಮೀಬಾ ಡಿಸೆಂಟ್ರಿ ಉಂಟು ಮಾಡುತ್ತೇನೆ. ಸುತ್ತಮುತ್ತಲೂ ನೀರು ನಿಂತರೆ ಸಂತಾನೋತ್ಪತ್ತಿ ಮಾಡಲು ದ್ವಿಗುಣವಾಗುತ್ತೇನೆ. ಮಲೇರಿಯಾದಂತಹ ರೋಗವನ್ನು ಹೆಣ್ಣು ಅನಾಗ್ಲೂವಿಸ್ ಸೊಳ್ಳೆಯಿಂದ ಅಂಟಿಕೊಳ್ಳುತ್ತೇನೆ. ಸುತ್ತಮುತ್ತಲೂ ನೀರು ನಿಂತರೆ ಸಂತಾನೋತ್ಪತ್ತಿ ಮಾಡಲು ದ್ವಿಗುಣ ಆಗುತ್ತೇನೆ. ಸಂಜೆ ಹೊತ್ತು ಚಳಿ ಜ್ವರವನ್ನು ಉಂಟು ಮಾಡುತ್ತೇನೆ. ಸೊಳ್ಳೆ ಪರದೆ ಬಳಸಿದರೆ ಕೀಟನಾಶಕನಂತಹ ನೀರು ಸಿಂಪಡಿಸಿದರೆ ನಾನು ಹರಡುವುದಿಲ್ಲ. ಈಗ ನನ್ನ ಗೆಳೆಯನಾದ ಯಶವಂತನವರು ತಮ್ಮ ಪಾತ್ರವನ್ನು ಅಭಿನಯಿಸಲು ವೇದಿಕೆ ಮೇಲೆ ಆಹ್ವಾನಿಸುತ್ತೇನೆ. ನನ್ನ ಹೆಸರು ಶೈವಲ. ನಾನು ಸೂಕ್ಷ್ಮ ಜೀವಿಗಳಾಗಿ ನನ್ನ ಗೆಳೆಯರು ಬಹಳ ಇದ್ದಾರೆ.
ಕ್ಲೆಮೆಡಮೋನ ಸ್ಪೈರಕೈರು ನನ್ನ ಗೆಳೆಯರು. ಈಗ ನನ್ನ ಗೆಳತಿ ದೀಕ್ಷಿತಾ ಅವರು ತಮ್ಮ ಪಾತ್ರವನ್ನು ಅಭಿನಯಿಸಲು ವೇದಿಕೆ ಮೇಲೆ ಆವರಿಸುತ್ತೇನೆ. ನಾನು ವೈರಸ್. ನಾನು ಎಲ್ಲ ಕಡೆ ಇರುತ್ತೇನೆ. ನಾನು ಯಾರ ಕಣ್ಣಿಗೂ ಕಾಣುವುದಿಲ್ಲ. ನಾನು ನಿರ್ಜೀವಿತರಾಗಿ ಇರುತ್ತೇನೆ. ಆದರೆ ಸಸ್ಯ ಮತ್ತು ಪ್ರಾಣಿಗಳ ದೇಹವನ್ನು ಪ್ರವೇಶಿಸಿದರೆ ಮಾತ್ರ ನಾನು ಚುರುಕಾಗುತ್ತೇನೆ. ನಾನು ಪ್ರಾಣಿಗಳಲ್ಲಿ ಸೀತಾಳೆ, ಸಿಡಿಗು, ಹೆಪಟೈಟಿಸ್ ಎ ಹಾಗೂ ಪೋಲಿಯೋ ಹಾಗೂ ಸಸ್ಯಗಳಲ್ಲಿ ಬೆಂಡೆ ಗಿಡದ ಹಳದಿ ನಾಳೆ, ಮೊಸಾಯಿಕ್ ರೋಗ ಇತ್ಯಾದಿ ಹರಡುತ್ತೇನೆ. ನಾನು ಎಲ್ಲರ ಅಹಂಕಾರವನ್ನು ಮುರಿದೆ. ನಾನು 3 ವರ್ಷ ನಾನು ಇಡೀ ವಿಶ್ವವೇ ನನ್ನ ಪಾದಕ್ಕೆ ಶರಣಾಗಿ. ನಾನು ಇಡೀ ಬ್ರಹ್ಮಾಂಡವನ್ನು ಗಡಗಡ ನಡುಗಿಸಿದೆ. ನಾನು 2 ಅಲೆಗಳನ್ನು ಎಬ್ಬಿಸಿ ಬಹಳಷ್ಟು ಜನರ ಉಸಿರನ್ನೇ ನಿಲ್ಲಿಸಿದೆ. ನಾನು ಈಗ ತಣ್ಣಗಾಗಿದ್ದೇನೆ. ಈ ದಿನ ನಮ್ಮ ಗೆಳತಿಯರು ತಮ್ಮ ಪಾತ್ರವನ್ನು ಅವರೆಲ್ಲರಿಗೂ ಅತ್ಯುತ್ತಮವಾಗಿ ಅವರೆಲ್ಲರಿಗೂ ಧನ್ಯವಾದಗಳು.